ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ಅದೃಷ್ಟ ಸೂತ್ರಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಜ್ಯೋತಿಷ್ಯ ಶಾಸ್ತ್ರದ ಮೊದಲನೇ ರಾಶಿಯಾದ ಮೇಷರಾಶಿಯ ಬಗ್ಗೆ ಒಂದು ಅತ್ಯಂತ ಪ್ರಮುಖವಾದ ಮತ್ತು ಅಷ್ಟೇ ಕುತೂಹಲಕಾರಿಯಾದ ವಿಚಾರವನ್ನು ಚರ್ಚೆ ಮಾಡಲಿದ್ದೇವೆ. ಅದುವೇ 2026ರಿಂದ 2030ರವರೆಗಿನ, ಅಂದರೆ ಮುಂದಿನ 5 ವರ್ಷಗಳ ಕಾಲ ಮೇಷರಾಶಿಯವರ ಜೀವನದಲ್ಲಿ ನಡೆಯಲಿರುವ ಮಹತ್ತರವಾದ ಬದಲಾವಣೆಗಳ ಸಂಪೂರ್ಣ ಭವಿಷ್ಯ. ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ಅತ್ಯಂತ ಗಮನವಿಟ್ಟು ಕೇಳಲೇಬೇಕು, ಏಕೆಂದರೆ ಈ 5 ವರ್ಷಗಳು ನಿಮ್ಮ ಇಡೀ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವಂತಹ, ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಯೂಟರ್ನ್ ತರುವಂತಹ ಕಾಲಘಟ್ಟವಾಗಿದೆ. ಮೇಷರಾಶಿಯವರೇ, ನೀವು ಅಗ್ನಿತತ್ವದ ರಾಶಿಗೆ ಸೇರಿದವರು. ನಿಮ್ಮ ರಾಶಿಯಾಧಿಪತಿ ಸಾಕ್ಷಾತ್ ಮಂಗಳ ಗ್ರಹ, ಅಂದರೆ ಕುಜ. ನಿಮ್ಮಲ್ಲಿ ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳಿರುತ್ತವೆ. ಯಾವುದಾದರೂ ಒಂದು ಕೆಲಸವನ್ನು ಹಿಡಿದರೆ ಅದನ್ನು ಪೂರ್ಣಗೊಳಿಸುವವರೆಗೂ ನೀವು ವಿರಮಿಸುವುದಿಲ್ಲ. ನಿಮ್ಮ ಧೈರ್ಯ, ನಿಮ್ಮ ನೇರ ನುಡಿ ಮತ್ತು ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಅತಿ ದೊಡ್ಡ ಶಕ್ತಿ. ಆದರೆ ಕೆಲವೊಮ್ಮೆ ನಿಮ್ಮ ವಿಪರೀತ ಕೋಪ ಮತ್ತು ಆತುರದ ನಿರ್ಧಾರಗಳಿಂದಾಗಿ ನೀವೇ ನಿಮ್ಮ ಕೈಯಾರೆ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ, ಹೌದಲ್ವಾ? ಈಗ ಈ ಮುಂದಿನ 5 ವರ್ಷಗಳಲ್ಲಿ ನವಗ್ರಹಗಳ ಚಲನೆ ಹೇಗಿರಲಿದೆ ಮತ್ತು ಅದು ನಿಮ್ಮ ವೃತ್ತಿ, ಹಣಕಾಸು, ಮದುವೆ ಹಾಗೂ ಆರೋಗ್ಯದ ಮೇಲೆ ಎಂತಹ ಪ್ರಭಾವ ಬೀರಲಿದೆ ಎಂಬುದನ್ನು ಒಂದೊಂದಾಗಿ ಅತ್ಯಂತ ಸರಳವಾಗಿ ಅರ್ಥಮಾಡಿಕೊಳ್ಳೋಣ. ಮೊದಲನೆಯದಾಗಿ ಮತ್ತು ಅತ್ಯಂತ ಪ್ರಮುಖವಾಗಿ ನಾವು ಕರ್ಮಫಲದಾತ ಶನಿದೇವನ ಬಗ್ಗೆ ಮಾತನಾಡಲೇಬೇಕು. ಮೇಷರಾಶಿಯವರಿಗೆ ಶನಿಯು ದಶಮ ಮತ್ತು ಲಾಭಸ್ಥಾನದ ಅಧಿಪತಿಯಾಗಿದ್ದಾನೆ. ಪ್ರಸ್ತುತ ಗೋಚಾರದಲ್ಲಿ ಶನಿಯು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಇದರ ಅರ್ಥವೇನು ಗೊತ್ತಾ? ಹೌದು, ನಿಮ್ಮ ಜೀವನದಲ್ಲಿ ಶನಿಯ ಸಾಢೆ ಮೊದಲನೇ ಹಂತ ಈಗಾಗಲೇ ಶುರುವಾಗಿದೆ. ಸಾಢೆ ಎಂದರೆ ಎಲ್ಲರೂ ಭಯಪಡುತ್ತಾರೆ, ಆದರೆ ಭಯಪಡುವ ಅಗತ್ಯವಿಲ್ಲ. ಶನಿ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ಆತ ಕೇವಲ ನಮ್ಮ ಕರ್ಮಗಳಿಗೆ ತಕ್ಕ ಫಲವನ್ನು ನೀಡುವ ನ್ಯಾಯಾಧೀಶ. 2026ರ ವರ್ಷದಲ್ಲಿ ಶನಿಯು ನಿಮ್ಮ ವ್ಯಯಸ್ಥಾನದಲ್ಲಿರುವುದರಿಂದ ನಿಮ್ಮ ಖರ್ಚುಗಳು ನಿಮ್ಮ ಹಿಡಿತಕ್ಕೆ ಸಿಗುವುದಿಲ್ಲ. ಬರುವ ಆದಾಯಕ್ಕಿಂತ ಮಾಡುವ ಖರ್ಚುಗಳೇ ಹೆಚ್ಚಾಗಬಹುದು. ಅನಗತ್ಯ ಪ್ರಯಾಣಗಳು ಅಥವಾ ಆಸ್ಪತ್ರೆಯ ಖರ್ಚುಗಳು ಎದುರಾಗುವ ಸಾಧ್ಯತೆಯಿರುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ, ವಿಶೇಷವಾಗಿ ನಿದ್ರಾಹೀನತೆ ಮತ್ತು ಕಣ್ಣಿನ ಸಮಸ್ಯೆಗಳ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು. ಆದರೆ ಇದೇ ಶನಿ ನಿಮಗೆ ವಿದೇಶ ಪ್ರಯಾಣ ಮಾಡುವ ಕನಸಿದ್ದರೆ ಅದನ್ನು ನನಸು ಮಾಡುತ್ತಾನೆ. ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಿರುವವರಿಗೆ ಅಥವಾ ಆಮದು ರಫ್ತು ವ್ಯವಹಾರ ಮಾಡುತ್ತಿರುವವರಿಗೆ ಈ ಶನಿ ಅತ್ಯುತ್ತಮ ಲಾಭವನ್ನು ತಂದುಕೊಡುತ್ತಾನೆ. ತದನಂತರ 2027ರ ಜೂನ್ ತಿಂಗಳಿನಲ್ಲಿ ಶನಿದೇವನು ತನ್ನ ರಾಶಿಯನ್ನು ಬದಲಾಯಿಸಿ ನೇರವಾಗಿ ನಿಮ್ಮ ಜನ್ಮರಾಶಿಗೆ, ಅಂದರೆ ಮೇಷರಾಶಿಗೆ ಪ್ರವೇಶ ಮಾಡುತ್ತಾನೆ. ಇಲ್ಲಿಂದ ಸಾಢೆ 2ನೇ ಹಂತ, ಅಂದರೆ ಜನ್ಮಶನಿಯ ಪ್ರಭಾವ ಶುರುವಾಗುತ್ತದೆ. ಸ್ನೇಹಿತರೆ, ಈ ಜನ್ಮಶನಿಯ ಅವಧಿ ನಿಮ್ಮ ಇಡೀ ಭವಿಷ್ಯದ ದಿಕ್ಸೂಚಿಯಾಗಿದೆ. ಇಲ್ಲಿ ಶನಿ ನಿಮ್ಮನ್ನು ಸಂಪೂರ್ಣವಾಗಿ ಫಿಲ್ಟರ್ ಮಾಡುತ್ತಾನೆ. ಯಾರು ನಿಮ್ಮ ನಿಜವಾದ ಹಿತೈಷಿಗಳು ಮತ್ತು ಯಾರು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆಗಿದ್ದಾರೆ ಎಂಬ ಕಟು ಸತ್ಯವನ್ನು ಶನಿದೇವ ನಿಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುತ್ತಾನೆ. ಈ ಸಮಯದಲ್ಲಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸ್ವಲ್ಪ ಆಯಾಸವನ್ನು ಅನುಭವಿಸಬಹುದು. ಮಾಡುವ ಕೆಲಸಗಳಲ್ಲಿ ಸಣ್ಣಪುಟ್ಟ ವಿಘ್ನಗಳು ಎದುರಾಗಬಹುದು. ಆದರೆ ನೆನಪಿಡಿ, ಶನಿ ನಿಮ್ಮನ್ನು ಕಷ್ಟಗಳ ಬೆಂಕಿಯಲ್ಲಿ ಸುಟ್ಟು ಅಪ್ಪಟ ಚಿನ್ನವನ್ನಾಗಿ ಮಾಡುವ ಪ್ರಕ್ರಿಯೆಯಿದು. ನೀವು ಪ್ರಾಮಾಣಿಕವಾಗಿ ಕಷ್ಟಪಟ್ಟರೆ ಈ ಶನಿ ನಿಮಗೆ 2030ರ ಒಳಗೆ ಸಮಾಜದಲ್ಲಿ ದೊಡ್ಡ ಮಟ್ಟದ ಅಧಿಕಾರ, ಸ್ಥಾನಮಾನ ಮತ್ತು ಗೌರವವನ್ನು ಖಂಡಿತ ಕರುಣಿಸುತ್ತಾನೆ. ಈಗ ನಿಮ್ಮ ಪಾಲಿನ ಸಂಜೀವಿನಿಯಾದ ದೇವಗುರು ಬೃಹಸ್ಪತಿಯ, ಅಂದರೆ ಗುರುಗ್ರಹದ ಅದ್ಭುತ ಫಲಗಳ ಬಗ್ಗೆ ತಿಳಿಯೋಣ. ಶನಿಯು ಒಂದು ಕಡೆ ಕಷ್ಟಗಳನ್ನು ನೀಡುತ್ತಿದ್ದರೂ ನಿಮ್ಮ ಕೈ ಹಿಡಿದು ಕಾಪಾಡುವುದು ಇದೇ ಗುರುಗ್ರಹ. 2026ರಲ್ಲಿ ಗುರುವು ನಿಮ್ಮ 3ನೇ ಮನೆಯಿಂದ 4ನೇ ಮನೆಗೆ ಪ್ರವೇಶ ಮಾಡುತ್ತಾನೆ. ಈ ಸಮಯದಲ್ಲಿ ನೀವು ಹೊಸ ಮನೆ, ಸೈಟು ಅಥವಾ ವಾಹನ ಖರೀದಿಸುವ ಯೋಗಗಳು ಬಹಳ ಪ್ರಬಲವಾಗಿ ಕೂಡಿಬರುತ್ತವೆ. ತಾಯಿಯೊಂದಿಗಿನ ಸಂಬಂಧ ಸುಧಾರಿಸುತ್ತದೆ ಮತ್ತು ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ. ಆದರೆ ಮೇಷರಾಶಿಯವರಿಗೆ ನಿಜವಾದ ಜಾಕ್ಪಾಟ್ ಅಥವಾ ಜೀವನದ ಅತಿದೊಡ್ಡ ಪಾಸಿಟಿವ್ ಯೂಟರ್ನ್ ಶುರುವಾಗುವುದು 2027ರ ಮಧ್ಯಭಾಗದಲ್ಲಿ. ಹೌದು, ಈ ಸಮಯದಲ್ಲಿ ಗುರುಗ್ರಹವು ಸಿಂಹರಾಶಿಗೆ, ಅಂದರೆ ನಿಮ್ಮ ಪಂಚಮ ಸ್ಥಾನಕ್ಕೆ ಪ್ರವೇಶ ಮಾಡುತ್ತಾನೆ. ಇದೊಂದು ಅದ್ಭುತವಾದ ರಾಜಯೋಗ. ಈ 1 ವರ್ಷ ನಿಮ್ಮ ಜೀವನದ ಬಂಗಾರದ ಸಮಯವೆಂತಲೇ ಹೇಳಬಹುದು. ಯಾರು ಬಹಳ ವರ್ಷಗಳಿಂದ ಉದ್ಯೋಗಕ್ಕಾಗಿ ಅಲೆದಾಡುತ್ತಿದ್ದಾರೋ ಅವರಿಗೆ ಅತ್ಯುತ್ತಮವಾದ ಕೆಲಸ ಸಿಗುತ್ತದೆ. ವೃತ್ತಿ
ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ ನಿರೀಕ್ಷೆ ಮಾಡುತ್ತಿರುವವರಿಗೆ ಶುಭ ಸುದ್ದಿ ಕಾದಿದೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಲಾಭದ ಸುರಿಮಳೆಯೇ ಆಗಲಿದೆ. ಇದೇ ಪಂಚಮಗುರು ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಯಶಸ್ಸನ್ನು ನೀಡುತ್ತಾನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿ ಇರುವವರಿಗೆ ಜಯ ಖಚಿತ. ಇನ್ನು ಯಾರು ಪ್ರೇಮ ವಿಚಾರದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೋ ಅವರ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುವ ಕಾಲವಿದು. ವಿವಾಹಕ್ಕೆ ಸಂಬಂಧಿಸಿದ ಅಡೆತಡೆಗಳು ನಿವಾರಣೆಯಾಗಿ ಕಂಗಣ ಭಾಗ್ಯ ಕೂಡಿಬರುತ್ತದೆ. ಹಾಗೂ ಸಂತಾನ ನಿರೀಕ್ಷೆಯಲ್ಲಿ ಇರುವ ದಂಪತಿಗಳಿಗೆ ಗುರುಗ್ರಹದ ಆಶೀರ್ವಾದದಿಂದ ಸುಂದರವಾದ ಮತ್ತು ಆರೋಗ್ಯವಂತ ಮಗುವಿನ ಪ್ರಾಪ್ತಿಯಾಗುವ ಅದೃಷ್ಟವೂ ಇಲ್ಲಿದೆ. ರಾಹು ಮತ್ತು ಕೇತುಗ್ರಹಗಳ ಪ್ರಭಾವವನ್ನು ನೋಡುವುದಾದರೆ 2026ರಿಂದ 2030ರ ಅವಧಿಯಲ್ಲಿ ಈ ನೆರಳು ಗ್ರಹಗಳು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ದೊಡ್ಡ ಪ್ರಭಾವ ಬೀರಲಿವೆ. ನೀವು ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ ಮೂಲಕ ಹಣ ಸಂಪಾದಿಸಲು ಹೋಗಬಾರದು. ಶೇರ್ ಮಾರ್ಕೆಟ್, ಟ್ರೇಡಿಂಗ್ ಅಥವಾ ಆನ್ಲೈನ್ ಗೇಮ್ಸ್ಗಳಲ್ಲಿ ಹಣ ಹೂಡಿಕೆ ಮಾಡುವ ಮುನ್ನ 100 ಬಾರಿ ಯೋಚನೆ ಮಾಡಿ. ನಿಮ್ಮ ಕಷ್ಟದ ಹಣವನ್ನು ಯಾರಿಗೂ ಸುಲಭವಾಗಿ ಸಾಲವಾಗಿ ನೀಡಬೇಡಿ, ಏಕೆಂದರೆ ಕೊಟ್ಟ ಹಣ ವಾಪಸು ಬರುವುದು ಬಹಳ ಕಷ್ಟವಾಗಬಹುದು. ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡುವಾಗ ಪ್ರತಿಯೊಂದು ಕಾಗದ ಪತ್ರಗಳನ್ನು ಸರಿಯಾಗಿ ಓದಿ ವಕೀಲರ ಸಲಹೆ ಪಡೆದು ಮುಂದಡಿಯಿಡುವುದು ಜಾಣತನ. ಹಣಕಾಸಿನ ವಿಚಾರಕ್ಕೆ ಬಂದರೆ 2028 ಮತ್ತು 2029ರ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಬಹಳ ಭದ್ರವಾದ ಅಡಿಪಾಯವನ್ನು ಹಾಕಲಿದ್ದೀರಿ. ನೀವು ಹಿಂದೆ ಮಾಡಿದ ಹೂಡಿಕೆಗಳು ಈ ಸಮಯದಲ್ಲಿ ಉತ್ತಮ ಲಾಭವನ್ನು ತಂದುಕೊಡುತ್ತವೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ. ಸಾಲದ ಬಾಧೆಯಿಂದ ಬಳಲುತ್ತಿದ್ದ ಮೇಷರಾಶಿಯವರಿಗೆ ಸಾಲ ತೀರಿಸಿ ನೆಮ್ಮದಿಯ ಉಸಿರು ಬಿಡುವಂತಹ ಮಾರ್ಗಗಳು ಗೋಚರಿಸುತ್ತವೆ. ಒಟ್ಟಾರೆಯಾಗಿ ಹಣಕಾಸಿನ ಹರಿವಿಗೆ ಯಾವುದೇ ದೊಡ್ಡ ಕೊರತೆ ಇರುವುದಿಲ್ಲ. ಆದರೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ನಿಮ್ಮ ಜವಾಬ್ದಾರಿ. ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ಈ 5 ವರ್ಷಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತವೆ. ಜನ್ಮಶನಿಯ ಪ್ರಭಾವ ಇರುವುದರಿಂದ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ, ತಲೆನೋವು, ಮೈಕೈ ನೋವು ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ನೀವು ಪ್ರತಿದಿನ ಯೋಗ, ಧ್ಯಾನ ಅಥವಾ ವಾಕಿಂಗ್ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಹೊರಗಿನ ಜಂಕ್ ಫುಡ್ ತಿನ್ನುವುದನ್ನು ಕಡಿಮೆ ಮಾಡಿ ಸಾತ್ವಿಕ ಆಹಾರಕ್ಕೆ ಪ್ರಾಮುಖ್ಯತೆ ನೀಡಿ. ವಾಹನ ಚಲಾಯಿಸುವಾಗ ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಈಗ ಈ ಎಲ್ಲಾ ಗ್ರಹದೋಷಗಳನ್ನು ನಿವಾರಣೆ ಮಾಡಲು ಮತ್ತು ನಿಮ್ಮ ಅದೃಷ್ಟವನ್ನು ದ್ವಿಪುಟ ಮಾಡಲು ನೀವು ಪ್ರತಿನಿತ್ಯ ಮಾಡಬೇಕಾದ ಅತ್ಯಂತ ಪ್ರಬಲವಾದ ಮತ್ತು ಸುಲಭವಾದ ಪರಿಹಾರಗಳನ್ನು ತಿಳಿಸುತ್ತೇನೆ, ಗಮನವಿಟ್ಟು ಕೇಳಿ. ಮೊದಲನೆಯ ಪರಿಹಾರ, ಮೇಷರಾಶಿಯ ಅಧಿಪತಿ ಕುಜ. ಆದ್ದರಿಂದ ನೀವು ಪ್ರತಿನಿತ್ಯ ಅಥವಾ ಕನಿಷ್ಠ ಪ್ರತಿ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಬೇಕು. ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಶತ್ರುಗಳ ಬಾಧೆ ದೂರವಾಗುತ್ತದೆ. ಎರಡನೆಯ ಪರಿಹಾರ, ಶನಿಯ ಸಾಢೇಸಾತಿಯ ದುಷ್ಪರಿಣಾಮಗಳಿಂದ ಪಾರಾಗಲು ಹನುಮಂತನ ಆರಾಧನೆಯೇ ಅತಿದೊಡ್ಡ ಅಸ್ತ್ರ. ಪ್ರತಿದಿನ ಸ್ನಾನವಾದ ನಂತರ ಶ್ರದ್ಧೆಯಿಂದ ಹನುಮಾನ್ ಚಾಲಿಸ ಪಠಿಸಿ. ಶನಿದೇವನಿಗೆ
ಹನುಮಂತನ ಭಕ್ತರೆಂದರೆ ಅತ್ಯಂತ ಪ್ರೀತಿ, ಹಾಗಾಗಿ ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗುತ್ತವೆ. 3ನೇಯ ಪರಿಹಾರ, ಪ್ರತಿ ಸೋಮವಾರದ ದಿನ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಶಿವಲಿಂಗಕ್ಕೆ ಹಸಿ ಹಾಲು ಮತ್ತು ನೀರಿನಿಂದ ಜಲಾಭಿಷೇಕ ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸಿ. ಇದರಿಂದ ಜನ್ಮಶನಿಯಿಂದ ಆಗುವ ಮಾನಸಿಕ ಒತ್ತಡ, ಡಿಪ್ರೆಷನ್ ಅಥವಾ ಗೊಂದಲಗಳು ನಿವಾರಣೆಯಾಗಿ ಮನಸ್ಸಿಗೆ ಅದ್ಭುತವಾದ ಶಾಂತಿ ಸಿಗುತ್ತದೆ. 4ನೇಯ ಪರಿಹಾರ, ಶನಿವಾರದ ದಿನ ಕಾಗಿಗಳಿಗೆ ಅಥವಾ ಬೀಡಿ ನಾಯಿಗಳಿಗೆ ಆಹಾರವನ್ನು ನೀಡಿ. ನಿರ್ಗತಿಕರಿಗೆ, ಕಷ್ಟದಲ್ಲಿರುವ ಕಾರ್ಮಿಕರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅನ್ನದಾನ ಮಾಡಿ. ಯಾರು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತಾರೋ ಅಂಥವರ ಮೇಲೆ ಶನಿದೇವನ ಕೃಪಾಕಟಾಕ್ಷ ಸದಾ ಇರುತ್ತದೆ. 5ನೇಯ ಪರಿಹಾರ, ನಿಮ್ಮ ಜಾತಕದಲ್ಲಿ ಗುರುಬಲವನ್ನು ಹೆಚ್ಚಿಸಲು ಪ್ರತಿ ಗುರುವಾರ ಹಸಿವಿಗೆ ಬೆಲ್ಲ ಮತ್ತು ಕಡಲೆಬೇಳೆಯನ್ನು ತಿನ್ನಿಸಿ. ಹಾಗೆಯೇ ನಿಮ್ಮ ಹಣೆಯಲ್ಲಿ ಪ್ರತಿದಿನ ಹಳದಿ ಗಂಧ ಅಥವಾ ಅರಿಶಿನದ ತಿಲಕವನ್ನು ಇಟ್ಟುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಕಳೆಯನ್ನು ನೀಡುತ್ತದೆ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ. ಸ್ನೇಹಿತರೆ, ನೆನಪಿರಲಿ, ಜ್ಯೋತಿಷ್ಯ ಎನ್ನುವುದು ನಮಗೆ ದಾರಿ ತೋರಿಸುವ ಒಂದು ದೀಪವಿದ್ದ ಹಾಗೆ. ಗ್ರಹಗಳ ಚಲನೆ ನಮ್ಮ ಮೇಲೆ ಪ್ರಭಾವ ಬೀರುವುದು ಸತ್ಯ, ಆದರೆ ಆ ಪ್ರಭಾವವನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನಮ್ಮ ಕರ್ಮಗಳಿಗೆ, ಅಂದರೆ ನಮ್ಮ ಕಠಿಣ ಪರಿಶ್ರಮಕ್ಕಿದೆ. ಮೇಷರಾಶಿಯವರು ಹುಟ್ಟಿನಿಂದಲೇ ಹೋರಾಟಗಾರರು. ಈ ಮುಂದಿನ 5 ವರ್ಷಗಳಲ್ಲಿ ಬರುವ ಯಾವುದೇ ಕಷ್ಟಗಳಿಗೂ ಎದೆಗುಂದದೆ ಧೈರ್ಯದಿಂದ ಮುನ್ನುಗ್ಗಿ. 2030ರ ವೇಳೆಗೆ ನೀವು ನಿಮ್ಮ ಜೀವನದ ಅತ್ಯುನ್ನತ ಶಿಖರದಲ್ಲಿ ನಿಂತಿರುತ್ತೀರಿ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಿಮಗೆ ಈ ಮಾಹಿತಿಯುತ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಮೇಷರಾಶಿಯವರಾಗಿರುವ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರ ಜತೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಈ ಮಹತ್ವದ ಮಾಹಿತಿಯನ್ನು ತಲುಪಿಸಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹನುಮಾನ್ ಎಂದು ಬರೆಯುವುದನ್ನು ಮರೆಯಬೇಡಿ. ಮತ್ತು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಅದೃಷ್ಟ ಸೂತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ವೃಷಭ ರಾಶಿಯವರ ದಶಕದ ಭವಿಷ್ಯವನ್ನು ಹೊತ್ತು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನಗುನಗುತ್ತಾ ಇರಿ, ಆರೋಗ್ಯವಾಗಿರಿ. ಸರ್ವೇ ಜನಾಃ ಸುಖಿನೋ ಭವಂತು. ಹರ ಹರ ಮಹಾದೇವ್.